ಇನ್ನು ದರ್ಶನ್ ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಂತೆ ಹೊಸ ಕದರ್ ಬಂದಿದೆಯಂತೆ. ಯಾಕೆ ಗೊತ್ತಾ? ಏನು ಹೊಸ ಕದರ್ ಅದನ್ನ ತೋರಿಸ್ತೀವಿ ನೋಡಿ. ರೌಡಿ ಬರ್ತಿದ್ದಂತೆ ಬಳ್ಳಾರಿ ಜೈಲಿಗೆ ಹೊಸ ಕದರ್. ಒಂದಲ್ಲ ಎರಡಲ್ಲ 80 ಸಿಸಿಟಿವಿ ಕ್ಯಾಮೆರಾ ಫಿಕ್ಸ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಚಿತ್ರನಟ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈ ರೌಡಿ ಬರ್ತಿದ್ದಂತೆ ಜೈಲಿಗೆ ಹೊಸ ಕದರ್ ಬಂದಿದೆ. ಇಲ್ಲಿ ನೋಡಿ, ಜೈಲಿನ ಹೊರಭಾಗದಲ್ಲೂ ಸಿಸಿಟಿವಿ ಕ್ಯಾಮೆರಾಗಳನ್ನ ಹಾಕಲಾಗಿದೆ. ದರ್ಶನ್ ಬರುವ ಮೊದಲೇ ಜೈಲು ಹೈ ಸೆಕ್ಯೂರಿಟಿ ಝೋನ್ ಅಂತ ಅನ್ಸ್ಕೊಂಡಿತ್ತು. ಈಗ ಭದ್ರತೆ ಮತ್ತು ಸುರಕ್ಷತೆಯ ವ್ಯವಸ್ಥೆಯನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಎಡವಟ್ಟು ಮಾಡಿಕೊಂಡ ದರ್ಶನ್ ಮತ್ತೆ ಬಾಲ ಬಿಚ್ಚದಂತೆ ಸೂಕ್ತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬಾರಿ ದಾಸನ ಮೇಲೆ ನಿಗಾ ಇಡಲು 2 ಕಟ್ಟುನಿಟ್ಟಿನ ಮಹಿಳಾ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜಯ್ ಶೋಭಾ ರಾಣಿ, ಕೇಂದ್ರ ಕಾರ್ಯಗೃಹ ಅಧೀಕ್ಷಕಿ ಲತಾ, ಸಹಾಯಕ ಅಧೀಕ್ಷಕಿ ಉಮ್ಮಿ ತಾಸ್ಮಿಯಾ ದರ್ಶನ ಭದ್ರತೆ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಸ್ಥಳಾಂತರವಾಗ್ತಾ ಇದ್ದಂತೆ ಜೈಲಿನ ಸಂಪೂರ್ಣ ಭದ್ರತೆ ನಿಗಾ ನಿರ್ವಹಣೆ ಜವಾಬ್ದಾರಿಯನ್ನ ಹೊತ್ತಿರೋದು ಮಹಿಳಾ ಅಧಿಕಾರಿಗಳೇ ಅಚ್ಚುಕಟ್ಟಾಗಿ ಕ್ರಮ ಕೈಗೊಳ್ಳುವ ಮೂಲಕ ಸರ್ಕಾರ ಮತ್ತು ಮೇಲಧಿಕಾರಿಗಳ ಗಮನವನ್ನ ಸೆಳೀತಾ ಇದ್ದಾರೆ. ಹಾಲಿ ಇರುವ 80 ಸಿಸಿಟಿವಿ ಕ್ಯಾಮೆರಾಗಳ ಜೊತೆ 10 ಸಿಸಿಟಿವಿ ಅಳವಡಿಕೆ ಮಾಡಿದ್ದು, ದರ್ಶನ್ ಇರೋ ಹೈ ಸೆಕ್ಯೂರಿಟಿ ಸೆಲ್ ಎಂಟ್ರಿ ಗೇಟ್ ಒಳಗೆ, ಗೇಟ್ ಹೊರಗೆ ಸೇರಿದಂತೆ ದರ್ಶನ್ ಓಡಾಡುವ ಕಡೆಯೆಲ್ಲ ಹದ್ದಿನ ಕಣ್ಣಿಡಲಾಗಿದೆ. ಅಲ್ಲದೆ ಗೇಟ್ ಮುಂಭಾಗ ಪೊರ್ಕಿ ಅಭಿಮಾನಿಗಳಿಗಾಗಿ ಒಂದು ಸಿಸಿಟಿವಿ ಇನ್ಸ್ಟಾಲ್ ಮಾಡಲಾಗಿದೆ. ದಾಸ ಅಭಿಮಾನಿಗಳ ಹುಚ್ಚಾಟಕ್ಕೆ ಬ್ರೇಕ್ ಹಾಕಲು ಗೇಟ್ ಮುಂಭಾಗ ಸಿಸಿಟಿವಿ ಫಿಕ್ಸ್ ಮಾಡಿದ್ದು, ದರ್ಶನ್ಗೆ ಸಂಬಂಧಿಸಿದ ಪ್ರತಿಯೊಂದು ನಡೆಯೂ ನಿತ್ಯ ರೆಕಾರ್ಡ್ ಮಾಡಿ ಸ್ಟೋರ್ ಮಾಡುವಂತೆ ಕಾರಾಗೃಹ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆಯಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇನ್ನೈದು ದಿನ ಪರಪ್ಪನ ಅಗ್ರಹಾರದಲ್ಲಿ ವಿಲ್ಸನ್ ಗಾರ್ಡನ್ ನಾಗ. ಇವತ್ತು ಕಲಬುರಗಿಗೆ ಶಿಫ್ಟ್ ಆಗಬೇಕಾಗಿದ್ದ ನಾಗ ಮತ್ತು ಆತನ ಸಹಚರರು ನಿನ್ನೆ ತೀರ್ಪು ಬಂದಿದ್ರೆ ಇವತ್ತು ಬೇರೆ ಜೈಲಿಗೆ ಶಿಫ್ಟ್ ಆಗಬೇಕಾಗಿತ್ತು. ಆದರೆ ಸೆಪ್ಟೆಂಬರ್ 9ಕ್ಕೆ ಆದೇಶವನ್ನ ಮುಂದೂಡಿದೆ ಕೋರ್ಟ್. ಹಾಗಾಗಿ ಕಾಯಲೇಬೇಕಾದಂತ ಅನಿವಾರ್ಯತೆ. ಪರಪ್ಪನ ಅಗ್ರಹಾರದಲ್ಲಿ ಉಳಿದ ನಾಗನ ಗ್ಯಾಂಗ್ 9ನೇ ತಾರೀಕೆ ಆದೇಶ ಅಥವಾ ಸೂಚನೆ ಬಂದ ಬಳಿಕ ಬೇರೆಡೆಗೆ ಆತನನ್ನ ಶಿಫ್ಟ್ ಮಾಡುವ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಎಲ್ಲರ ಪ್ರಶ್ನೆ ಇದ್ದಿದ್ದು ಒಂದೇ, ನಟ ದರ್ಶನ್ ರಾಜ್ಯಾತಿಥ್ಯ ಸ್ವೀಕರಿಸಿದ್ರು, ಆದ್ರೆ ಕೊಟ್ಟವರು ಯಾರು? ಅದೇ ವಿಲ್ಸನ್ ಗಾರ್ಡನ್ ನಾಗ. ಆತ ಇಡೀ ಪರಪ್ಪನ ಅಗ್ರಹಾರ ಕಬ್ಜಾ ಮಾಡ್ಕೊಂಡಿದ್ದಾನೆ. ಜೈಲಧಿಕಾರಿಗಳು ಆತ ಹೇಳ್ದಂಗೆ ಕೇಳ್ತಾರೆ ಅಂದ್ರೆ ಆತನ ಎತ್ತಂಗಡಿ ಯಾಕಾಗ್ತಿಲ್ಲ, ಆತನ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನೋದು ಪ್ರಶ್ನೆಯಾಗಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೊರೆ ಹೋಗಿದ್ರು ಅಧಿಕಾರಿಗಳು. 9ನೇ ತಾರೀಕು ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಸೊ ಅಲ್ಲಿ ತನಕ ಕಾಯಲೇಬೇಕು. ಇನ್ನೊಂದೇನಪ್ಪ ಅಂತಂದರೆ ಇವತ್ತಿನ ನಾನು ಶುರು ಮಾಡ್ತೀನಿ ಅದನ್ನು. ಯಾರೆಲ್ಲ ನಟೋರಿಸ್ಗಳಿದ್ದಾರೆ, ಮೊದಲೆಲ್ಲ ಇವದೆಲ್ಲ ನರ ಕಿತ್ತಾಕೋದು ಹಿಂಗೆಲ್ಲ ಇತ್ತಲ್ಲ, ಈಗಿನ ಪೊಲೀಸರಿಗೆ ಯಾಕೆ ದಮ್ಮಿಲ್ವಾ, ಧೈರ್ಯ ಇಲ್ವಾ? ಯಾಕೆ ಅಂಥವ್ರ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳನ್ನು ಸಾಕ್ತಾ ಕೂತ್ಕೋತೀವಿ ನಾವು? ಅವಾಗವಾಗ ಖಾಲಿ ಮಾಡ್ತಾ ಇರ್ಬೇಕು, ಕ್ಲೀನ್ ಮಾಡ್ತಾ ಇರಬೇಕು. ಸ್ವಚ್ಛ ಭಾರತ ಅಭಿಯಾನ್ ಅಂತ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಬನ್ನಿ, ನಾನು ಈಗ ಚಾರ್ಜ್ ಶೀಟ್ನಲ್ಲಿರುವಂಥ ಪ್ರಮುಖ ಅಂಶಗಳು ನಾವೇನು ಹೇಳ್ತಾ ಇದ್ವಿ. A1 ಇದ್ರು ಪವಿತ್ರ ಗೌಡ, A2 ದರ್ಶನ್ ಅಂತ ಹೇಳಿ. ಈಗ ಒನ್ಸ್ ಅಗೇನ್ ಅವರು A1 ಆಗಿ ಉಳಿಯುವಂಥ ಸಾಧ್ಯತೆ ಇದೆ ಪವಿತ್ರ ಗೌಡ. ಯಾಕೆ ಅಂತಂದರೆ ಅವರೇ ಉತ್ತೇಜನ ಕೊಟ್ಟಿದ್ದಾರೆ, ಕೊಂದು ಬಿಡಿ ಅವನನ್ನು, ಕಿಲ್ ಹಿಮ್. ಇದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಕ್ಸ್ಕ್ಲೂಸಿವ್, ಕೊಲೆ ಚಾರ್ಜ್ ಶೀಟ್ನ 2ನೇ ದೊಡ್ಡ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಸುದ್ದಿ ಸುಂಟ್ರಗಾಳಿ, ಇದು ಸುಂಟ್ರಗಾಳಿ ಸುದ್ದಿ. ಚಾರ್ಜ್ ಶೀಟ್ನಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳಿದೆ. ಇಡೀ ತನಿಖೆಯನ್ನ ACP ಚಂದನ್ ಮತ್ತು DCP ರೇಣುಕಾಸ್ವಾಮಿ ಮೇಲೆ ರೌದ್ರ ರೂಪ ತಾಳಿದ್ಲು ಈ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆಗೆ ಪ್ರಚೋದನೆ ಕೊಟ್ಟಿದ್ದೇ ಈಕೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಯಾಕೆ ಈಕೆ ಆರೋಪಿ ನಂಬರ್ 1 ಆಗಿದ್ರು ಅನ್ನೋದಕ್ಕೆ ಸ್ಪಷ್ಟ ಕಾರಣ ಸಿಗ್ತಾ ಇದೆ.
ಕೊಲೆಗೆ ಕಾರಣ ಏನು, ಕೊಲೆಗೆ ಪ್ರಚೋದನೆ ಕೊಟ್ಟಿದ್ಯಾರು ಅನ್ನುವಂತ ಪ್ರಶ್ನೆಗೆ ಆಕೆ ಪವಿತ್ರ ಗೌಡ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಕಾರಣ ಹಲ್ಲೆ ಮಾಡ್ತಾ ಆಕೆ ಹೇಳ್ತಾಳಂತೆ ಕಿಲ್ ಹಿಮ್ ಅಂತ, ಕೊಂದು ಬಿಡಿ ಆತನನ್ನ ಅಂತ ಚೀರಾಡಿದ್ಲು, ಅರ್ಚಾಡಿದ್ಲು ಪವಿತ್ರ ಗೌಡ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿ ಇದೇ ಪ್ರಮುಖ ಅಂಶ ಆಗುವುದು ಕೂಡ ಸ್ಪಷ್ಟವಾಗ್ತಾ ಇದೆ. ಇನ್ನು ಜೂನ್ 8ರಂದು ದರ್ಶನ್ ಜೊತೆ ಶೆಡ್ಗೆ ಬಂದಿದ್ದ ಪವಿತ್ರ ರೇಣುಕಾ ಸ್ವಾಮಿ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿರ್ತಾಳೆ. ನೋಡಿ ಎಷ್ಟು ಒಂದೊಂದು ಮಾತಿದೆ. ಈ ಗೌರವಾನ್ವಿತ ಹೆಣ್ಣುಮಕ್ಳಿದಾರಲ್ಲ ಅವ್ರು ಓವರ್ ಆ್ಯಕ್ಟಿಂಗ್ ಮಾಡಲ್ಲ. ಹೌದು, ಓವರ್ ಆ್ಯಕ್ಟಿಂಗ್ ಮಾಡಲ್ಲ. ಚಪ್ಪಲಿ ತೆಗೆದು ಏನೋ ನಿನ್ ಕಾಣಲ್ವೇನೋ ಹಿಂಗೆಲ್ಲ ಮಾಡಲ್ಲ ಅವ್ರು ಏನು ಮಾಡಬೇಕು ಅದನ್ನು ಭಾಳ ಸೈಲೆಂಟಾಗಿ ಮಾಡಿಬಿಟ್ಟು ಅಥವಾ ಯಾರಿಗಾದ್ರೆ ನೋಡಿ ಅವ್ನು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾನೆ ಅವನಿಗೆ ಹೇಳಿ ಅಂತ ಬಂದಿರ್ತಾರೆ. ಈ ಮಿಟಿಕಲಾಡಿಗೆ ಮೈಂಡ್ ಸೆಟ್ ಇರುತ್ತೆ ಕೆಲವ್ರದ್ದು. ಅಂದರೆ ಎಲ್ರಿಗೂ ತೋರಿಸ್ಬೇಕು. ಇಲ್ಲ ಆಗಿರೋದು ಅಷ್ಟೇ, ತಾನು ಬಹಳ ಅದ್ಭುತ, ಏನು ಬಹಳ ಗ್ರೇಟು, ತಾನು ಏನು ಅಪರಾವತಾರ ಅನ್ನೋ ಶಾಕಿ ಮಾಡೋಕೆ ಹೋಗಿರೋದು. ಅವನೇ ಕಳಿಸಿರೋದು ಹೊಡೀರಿ ಬಡೀರಿ ಅಂತ ಅಂದ್ಬಿಟ್ಟು 12 ಜನ ಸುತ್ತಮುತ್ತ ಇದ್ದದ್ದು ಗಾಂಜಾ ಹೊಡ್ಕೊಂಡಿದ್ದದ್ದು ಅದಕ್ಕೆ ತಲೆ ತಿರುಗಿರ್ತದೆ. ಹಿಂಗೆ ಹೇಳಿದಾಗ ಅಯ್ಯೋ ಅತ್ತಿಗೆ ಹೇಳ್ಬಿಟ್ರು ಹೊಡೀರೋ ಅಂತ ಅಂದ್ಬಿಟ್ಟು ರೇಣುಕಾ ಸ್ವಾಮಿ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡ್ತಾಳೆ. ಈ ವೇಳೆ ರೇಣುಕಾ ಸ್ವಾಮಿ ಕೂಡ ಹಲ್ಲೆ ಮಾಡಿದ್ದ ಮಾಹಿತಿ. ಇದಕ್ಕೆ ಮತ್ತಷ್ಟು ಆಕ್ರೋಶಗೊಂಡಿದ್ದ ಪವಿತ್ರ ಗೌಡ, ಕಿಲ್ ಹಿಮ್ ಎಂದು ಚೀರಾಡಿದ್ದ ಪವಿತ್ರ ಗೌಡ. ನೀವು ಈ ಹಿಂದೆ ಒಂದು ಮಾತು ಹೇಳ್ತಾ ಇದ್ರಿ, ರೇಣುಕಾ ಸ್ವಾಮಿ ಕೊಲೆ ಆಗಿರೋ ಸಮಯದಲ್ಲಿ ಅವ್ರು ಇದ್ರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅವ್ರು ಇದ್ರು ಅನ್ನೋದು ಬಹಳ ಸ್ಪಷ್ಟವಾಗ್ತಾ. ಆಮೇಲೆ ಈಗ ಮೊದಲೇನಾಯ್ತು, ಇದು ಅಚಾನಕ್ ಆಗಿರುವಂತ ಕೊಲೆ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ನಿಮಗೆ. ಕೊಲೆ ಆಗಿಲ್ವಾ ಅಂತ ತುಂಬಾ ಜನ ಕೇಳ್ತಾರೆ. ಇಲ್ಲಿ ತನಕ ಅಂತ ಕೊಲೆಗಳು ಆಗೇ ಇಲ್ವಾ? ಅಚಾನಕ್ ಆಗಿ ಏನೋ ಆಗಿರ್ಬೋದು, ತಪ್ಪ ಆಗಿರುತ್ತೆ. ಚಿಕ್ಕಪ್ಪ ಫ್ಯಾಮಿಲಿಯಲ್ಲಿ ಆಗಿರುತ್ತೆ, ಚಿಕ್ಕಪ್ಪ ದೊಡ್ಡಪ್ಪ ಆಗಿರುತ್ತೆ, ಗಂಡ ಹೆಂಡತಿ ಆಗಿರುತ್ತೆ, ಅಪ್ಪ ಮಗ ಆಗಿರುತ್ತೆ. ಅಂದ್ರೆ ಯಾವುದೋ ಗಲಾಟೆಯಲ್ಲಿ ಹೊಡೆದು ಬಿಡ್ತಾರೆ. ಹೊಡೆದಾಗ ತಲೆಗೆ ಪೆಟ್ಟು ಬಿತ್ತು ಸತ್ತೋಗ್ಬಿಡ್ತಾನೆ. ಸತ್ತೋಗ್ಬಿಟ್ಟಾಗ ಏನು ನೆಕ್ಸ್ಟ್ ಅಂತ ಆಗ ಅವ್ರದಲ್ಲಿ ಕೋಪ ಎಲ್ಲ ಇಳಿದೋಗ್ಬಿಡ್ತದೆ. ಕೋಪ ಎಲ್ಲ ಇಳಿದೋದ್ರಂದ್ರೆ ಅವ್ರು ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸರ್ ಹಿಂಗಾಗಿದೆ ಅಂತ ಹೇಳ್ತಾರೆ. ಅದನ್ನ ನೀವು ಅಚಾನಕ್ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಅಚಾನಕ್ ಅಲ್ಲ. ನಾನು ನಾಗರಾಜ್ ಜೊತೆ ಮಾತಾಡ್ತೀನಿ ಅದಕ್ಕಿಂತ ಮೊದಲು. ನೋಡಿ ಇವ್ರು ಎಂಥ ಪ್ರೀ ಪ್ಲಾನ್ ಮಾಡ್ತಾರೆ ಅಂತಂದ್ರೆ 8ನೇ ತಾರೀಕು ಅಂದ್ರೆ ಇಲ್ಲೊಂದು ವ್ಯವಸ್ಥೆ ಇದೆ, ಇಲ್ಲೊಂದು ಪೊಲೀಸ್ ಸ್ಟೇಷನ್ ಇದೆ, ಇಲ್ಲೊಂದು ನ್ಯಾಯಾಲಯ ಇದೆ. ಇದು ಯಾವುದು ಬೇಡ ದರ್ಶನ್ ಅಂಡ್ ಟೀಮ್ಗೆ. ದರ್ಶನ್ ಫೋನ್ ಮಾಡೋದು, ಅವನೊಂದು ಫೋಟೋ ಕಳಿಸು ಅಂತ ಹೇಳದಂತೆ. ಅವನು ಆ ಕಿತ್ತೋಗಿರೋರೆಲ್ಲ ಇದಾರಲ್ಲ ಅವ್ರಿಗೆ ಬೇರೆ ಕೆಲಸ ಇಲ್ಲ ಮಾಡ್ಲಿಕ್ಕೆ. ಅವರು ಗಾಡಿಯಲ್ಲಿ ಹೋಗ್ಬಿಟ್ಟು ಅಪೋಲೋ ಆಸ್ಪತ್ರೆ ಅವರ ಮೆಡಿಕಲ್ ಇದೆ, ಆ ಮೆಡಿಕಲ್ ಇಂದ ಹೋಗೋ ಒಂದು ಫೋಟೋ ತೆಗಿಯೋದು. ಫೋಟೋ ತೆಗೆದ್ಬಿಟ್ಟು ಈ ವಿನಯ್ ಅನ್ನೋನಿಗೆ ಕಳಿಸೋದು. ಯಾರು ಈ ಸ್ಟೋನಿ ಬ್ರೂಕ್ ಮಾಲೀಕ ಇದಾನಲ್ಲ ವಿನಯ್, ಅವನು ಅಣ್ಣ ಫೋಟೋ ಬಂದಿರೋಣ ಹೇಳಿ ಅವನು ಕಳಿಸೋದು. ಅವನು ಹೌದಾ ಇವನಣ್ಣ ಎತ್ತಾಕೊಂಬರ್ರು ಅಂದ್ರೆ ಈ ಒಂಥರ ಪ್ಯಾರಲ್ ಅಂಡರ್ವರ್ಡ್ ಡಾನ್ಗಳಿದ್ದಂಗೆ ಮಾಡೋದು. ಆಯ್ತಾ, ಇವನೇ ವಿನಯ್. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು ಎಲ್ಲಿ ಕರ್ಕೊಂಡು ಬರೋಣ ಅಂತ ಆಗತ್ತೆ. ಪಟ್ಟಣಗೆರೆ ಈಗ ನೀವೊಂದು ಪ್ರಶ್ನೆ ಮಾಡಿ ನನಗೆ, ಪಟ್ಟಣಗೆರೆ ಶೆಡ್ಗೆ ಯಾಕೆ ಕರ್ಕೊಂಡ್ ಎಕ್ಸಾಕ್ಟ್ಲಿ ನಂದು ಅದೇ ಪ್ರಶ್ನೆ ಇದ್ದಿದ್ದು. ಯಾಕೆ ಇವರು ಅಡ್ಡೆ ಮಾಡ್ಕೊಂಡಿದ್ರ ಅಥವಾ ಯಾವ ಕಾರಣಕ್ಕಲ್ಲಿ ಕರ್ಕೊಂಡು ಪಟ್ಟಣಗೆರೆ ಶೆಡ್ಗೆ ಯಾಕೆ ಕರ್ಕೊಂಡ್ ಬಂದ್ರು? ಮತ್ತೆ ನಾವ್ ಯಾಕೆ ಶೆಡ್ಗೆ ಬಾ ಅಂತ ನೋಡಿ. ಈ ವಿನಯ್ ಇದಾನಲ್ಲ, ವಿನಯ್ನ ಮಾವ ಇದ್ದಾರೆ, ಅವ್ರ ಹೆಸರು ಏನೋ ಬರುತ್ತೆ, ಜಯಣ್ಣ. ವಿನಯ್ನ ಮಾವ ಜಯಣ್ಣ ಇದ್ದಾರೆ. ಈ ಜಯಣ್ಣನ ಅಧೀನದಲ್ಲಿ ಬರುತ್ತೆ ಈ ಶೆಡ್. ಹೌದು, ಆಯ್ತಾ, ಅಧೀನದಲ್ಲಿ ಬರುತ್ತೆ ಶೆಡ್. ಇದು ಹೆಂಗಾಯ್ತು ಅಂತಂದ್ರೆ, ಈಗ ನಾವು ಈಗ ಆಫೀಸ್ನವರೆಲ್ಲ ಸೇರ್ಕೊಂಡು ಎಲ್ಲಾದ್ರೂ ಒಂದು ಫಂಕ್ಷನ್ಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ ಹೇಳುವಾಗ, ಏನಂದ್ರು ಪಾರ್ಟಿ ಮಾಡೋಣ ಅಂತ ಹೇಳುವಾಗ, ಇಲ್ಲ ಸರ್ ಅಲ್ಲೊಂದು ಒಳ್ಳೆ ಹಾಲ್ ಇದೆ ಅಲ್ಲಿ ಮಾಡೋಣ, ಮತ್ತೊಂದು ಹಿಂಗೆ ಆಯ್ತು ಇವ್ರದ್ದು. ಎಲ್ಲಿ ಕರ್ಕೊಂಡು ಹೋಗೋದು ಸರ್, ಅಲ್ಲೇ ಕರ್ಕೊಂಬರೋಣ ನಮ್ಮ ಆ ಶೆಡ್ಗೆ, ಅದಕ್ಕಿಂತ ಮೊದಲು ಅಂತ. ಈ ಸ್ಟೋನಿ ಬ್ರೂಕ್ ಮಾಲೀಕ